ವ್ಯೂಹ ನಮ್ಮ ಕಾಲೇಜಿನಲ್ಲಿ ಓಪನ್ ಎಲೆಕ್ಟಿವ್ ಅಂತ ಒಂದು ಸಬ್ಜೆಕ್ಟ್ ನಲ್ಲಿ ಹೊಸತಾಗಿ ಒಂದು ಪ್ರಾರಂಭವಾದದ್ದು ನಮ್ಮ ಮಂಗಳೂರಿನ ಗಂಡುಕಲೆ, ನಮ್ಮ ತುಳುನಾಡಿನ ಗಂಡುಕಲೆ ಎಂದರೆ ಪ್ರಖ್ಯಾತವನ್ನು ಪಡೆದ ಯಕ್ಷಗಾನ. ಇದನ್ನು ನಿರ್ದೇಶಿಸುವವರು ನಮ್ಮದೇ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ನ ಲೆಕ್ಚರ್ ಆದಂತಹ ಡಾಕ್ಟರ್ ಜನಾರ್ದನ್ ನಾಯ್ಕ ಅವರು. ಇವತ್ತಿನ ದಿನ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳು ನಿಮ್ಮೆದುರು ಚಕ್ರವ್ಯೂಹ ಎಂಬ ಪ್ರಸಂಗವನ್ನು ಮಾಡುವುದಕ್ಕಿದ್ದಾರೆ. ನಮಗೆ ಹಿಮ್ಮೇಳದಲ್ಲಿ ಭಾಗವತರಾಗಿ ದೇವಿ ಪ್ರಸಾದ್ ಕಟೀಲ್ ಅವರು ಸಹಕರಿಸಬೇಕಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರಿಕೊಳ್ಳುತ್ತಾ ಇದ್ದೇನೆ. ಹಾಗೆ ಚೆಂಡೆಯಲ್ಲಿ ರಾಮ್ ಪ್ರಕಾಶ್ ಕಲ್ಲುರಾಯ ಪ್ರಸ್ತುತ ಕಟೀಲು 5ನೇ ಮೇಳದಲ್ಲಿ ಚೆಂಡೆ ವಾದಕರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವರಿಗೂ ಕೂಡ ನಮ್ಮ ಕಾಲೇಜಿನ ವತಿಯಿಂದ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ಹಾಗೆ ಮದ್ದಳೆಯಲ್ಲಿ ನಮ್ಮದೇ ಹಳೆಯ ವಿದ್ಯಾರ್ಥಿಯಾದಂತಹ ಶ್ರೀಪಾದ ಹೊಸಬೆಟ್ಟು ಇವರು ಸಹಕರಿಸಬೇಕಿದ್ದಾರೆ. ಹಾಗೆ ಚಕ್ರತಾಳದಲ್ಲಿ ನಮ್ಮ ಕಾಲೇಜಿನವರೇ ಆದಂತಹ ಪ್ರವೀಣಾಚಾರ್ಯ ಕಲ್ಯ ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೀಗ ನಿಮ್ಮ ಎದುರು ಮೊದಲನೇ ತಂಡದವರಿಂದ ಚಕ್ರವ್ಯೂಹ ಪ್ರಸಂಗ. ಕೌರವನಾಗಿ ವರ್ಷಿತ್ ಪೂಜಾರಿ, ದ್ರೋಣನಾಗಿ ಭವಿತ್ ಕುಮಾರ್, ಸಂಕ್ಷಿಪ್ತಕರಾಗಿ ಸುಮಿತ್ ಹೆಗ್ಡೆ, ದೂತ ಸಮೃದ್ಧಿ, ಅರ್ಜುನ ಪ್ರೀತೀಶ್ ಕೋಟ್ಯಾನ್, ಕೃಷ್ಣ ಅಕ್ಷತಾ, ಧರ್ಮರಾಯ ಸುರಕ್ಷಾ, ಅಭಿಮನ್ಯು ಶ್ರೀರಕ್ಷ, ಸುಭದ್ರೆ ಭೂಮಿಕಾ, ಕರ್ಣ ಪವಿತ್ರ ನಾಯಕ್, ಶಲ್ಯ ವಂದನಾ ಪ್ರಭು, ದುಶ್ಯಾಸನ ಪವನ್, ಲಕ್ಷಣಕುಮಾರ ದೀಪ, ಭರತ ದರ್ಶ, ಸಾರಥಿ ಶಿಬಾನಿ. ಇದೀಗ ನಿಮ್ಮ ಮುಂದೆ ತಂಡ 1ರಿಂದ ಹಾಗೆ ನಮ್ಮ ಇಂದಿನ ಅತಿಥಿಗಳಾಗಿ ಹಾಗೂ ನಮ್ಮನ್ನು ಜಡ್ಜ್ ಮಾಡಲಿಕ್ಕೆ ಬಂದಂತಹ ನಮ್ಮದೇ ಕಾಲೇಜಿನ MCA ಡಿಪಾರ್ಟ್ಮೆಂಟ್ ನ ಫ್ಯಾಕಲ್ಟಿ ಆದಂತಹ ಅನಂತಮೂರ್ತಿ ಸರ್ ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮಗೆ 2 ಜಡ್ಜಸ್ ಇರ್ತಾರೆ ಇದರಲ್ಲಿ. ಒಂದು ನಮ್ಮದೇ ಸರ್ ಆದಂತಹ ಜನಾರ್ದನ್ ನಾಯ್ಕ್ ಸರ್ ಹಾಗೂ ಅನಂತಮೂರ್ತಿ ಸರ್. ಇದೀಗ ನಿಮ್ಮ ಎದುರು ತಂಡ 1 ಇವರಿಂದ ಚಕ್ರವ್ಯೂಹ ಪ್ರಸಂಗ.
ಹೊರಟು ಬಂದಂತಹ ಕಾರ್ಯ ಅನೇಕವಿದೆ. ಏನು ಮಾಡಲಿ? ಏನ ಮಾಡಲಿ ನಾನು ಪಾಂಡವರನ್ನು ಸೋಲಿಬರೆ. ಏನ ಮಾಡಲಿ ನಾನು ಪಾಂಡವರನ್ನು ಸೋಲಿಬರೆ. ಪಾಂಡವರನಾಗಿ ಸಾರಥಿಯಾಗುವನು. ಪಾಂಡವರನ್ನು ಸೋಲಿಬರೆ. ಪಾಂಡವರೊಂದಿಗೆ ಯುದ್ಧ ಶುರುವಾಗಿ 12 ದಿನಗಳು ಕಳೆಯಿತು. 12ನೇ ದಿನದ ರಾತ್ರಿ ಈ ಕೌರವೇಶ್ವರ ಇನ್ನೂ ಚಿಂತೆಯಲ್ಲಿದ್ದಾನೆ. ಆ ಪಾಂಡವರನ್ನು ಹೇಗೆ ಸೋಲಿಸುವುದು ಎಂದು. ಯುದ್ಧ ಶುರುವಾಗುವ ಮುನ್ನ ಈ ಕೌರವೇಶ್ವರನ ವಿರೋಧಿಗಳು ಆಡುತ್ತಿದ್ದಂತಹ ಮಾತು, 11 ಅಕ್ಷೋಹಿಣಿ ಸೈನ್ಯವಲ್ಲೇ ಕೌರವರ ಸೇನೆ ಹಾಗೂ ಕೇವಲ 7 ಅಕ್ಷೋಹಿಣಿ ಸೈನ್ಯವಲ್ಲ ಪಾಂಡವರ ಸೇನೆ. ಅಷ್ಟೇ ಯಾಕೆ, ವೀರಾದಿ ವೀರರಾದಂತಹ ಅಜ್ಜಯ್ಯ ಭೀಷ್ಮಾಚಾರ್ಯರು, ಗುರುಗಳಾದಂತಹ ದ್ರೋಣಾಚಾರ್ಯರು, ಕೃಪಾ ಅಶ್ವತ್ಥಾಮರು, ತಮ್ಮನಾದಂತಹ ದುಶ್ಯಾಸನ, ಕರ್ಣನ ಮಿತ್ರನಾದಂತಹ ಕರ್ಣ, ಇಂಥ ವೀರಾದಿ ವೀರರಿರುವ ಈ ಕೌರವೇಶ್ವರರ ಸೇನೆಗೆ ಸೋಲೆಂಬ ಮಾತೇವಿಲ್ಲವೆಂದು. ಆದರೆ ಯುದ್ಧ ಶುರುವಾಗಿ 12 ದಿನ ಕಳೆದರು. ಜಯ ಪಾಂಡವರಿಗೆ ಮೀಸಲಾಗುತ್ತಿದೆ. ಇದಕ್ಕೆಲ್ಲ ಕಾರಣವೇನೆಂದು ನೋಡಿದರೆ ಪ್ರಧಾನವಾಗಿ ಆ ದಾನವಾಂತಕ ಕೃಷ್ಣ ವಿರೋಧಿ ಪಕ್ಷದಲ್ಲಿದ್ದಾನೆ. ಅರ್ಜುನನ ಸಾರಥ್ಯಾಗಿದ್ದಾನೆ. ಅರ್ಜುನನ ಸಾರಥ್ಯಾಗಿದ್ದಾನೆ ಅಂತ ಹೇಳುವುದಕ್ಕಿಂತ ಆ 5 ಪಾಂಡವರ ಸಾರಥ್ಯಾಗಿ ಅವರನ್ನ ರಕ್ಷಣೆಯನ್ನು ಮಾಡುತ್ತಿದ್ದಾನೆ. ಇನ್ನು ಆತನಿಲ್ಲದಿದ್ದರೇನು, ಆತನ ಅಂಡ ಬಲರಾಮನ ಮುಂದಿಗಿದ್ದಾನೆ ಎಂದು ಧೈರ್ಯದಲ್ಲಿದ್ದೆವು. ಆದರೆ ಯಾವುದೋ ಒಂದು ಕಾರಣದಿಂದಾಗಿ ಅವರು ತೀರ್ಥಯಾತ್ರೆಗೆ ಹೊರಟಿದ್ದಾರೆ. ಇನ್ನು ಅಜ್ಜನಾದಂತಹ ಭೀಷ್ಮಾಚಾರ್ಯರು ಯುದ್ಧ ಶುರುವಾಗುವ ಮುನ್ನೊಂದು ಮಾತನ್ನು ತಿಳಿಸಿದರು, ದಿನಕ್ಕೆ 10,000 ಮುಕುಟವರ್ಧನರ ಶಿರಚ್ಛೇದಿಸುತ್ತೇನೆ ಎಂದು. ಅವರು ನುಡಿದಂತೆ ನಡೆದಿದ್ದಾರೆ. ಆದರೆ ನಮಗೆ ಬೇಕಾಗಿದ್ದದ್ದು ಕೇವಲ 5 ಪಾಂಡವರ ತಲೆ. ಆ ಕಾರ್ಯವನ್ನು ಅವರಿಗೆ ಪೂರ್ತಿಗೊಳಿಸಲಾಗಲಿಲ್ಲ. ಇನ್ನು ಶಿಖಂಡಿಯನವರ ಹೇಳುವುದಕ್ಕಿಂತ ಆ ಕೃಷ್ಣನ ಕಪಟದಿಂದ ಸ್ಥಳಮಂಚವನ್ನೇರಿದರು. ಇನ್ನು ವಿದುರ ತನ್ನ ಬಿಲ್ಲನ್ನೇ ಮುರಿದು ಹೊರಟೋದ. ಕೊನೆಗೆ ಏನು ಮಾಡುವುದೆಂದು ಯೋಚಿಸಿದಾಗ ಗುರುಗಳಾದಂತಹ ದ್ರೋಣಾಚಾರ್ಯರಿಗೆ ಸೇನಾಧಿಕಾರಿ ಪಟ್ಟವನ್ನು ಕಟ್ಟಿದೆವು. ಅವರು ಒಂದು ಮಾತನ್ನು ತಿಳಿಸಿದರು, ಆ ವಿರೋಧ ಪಕ್ಷದ ನಾಯಕನಾದ ಧರ್ಮರಾಯನನ್ನು ಬಂಧಿಸಿ ಎಳೆ ತಂದ್ರೆ ನಾವು ಯುದ್ಧವನ್ನು ಗೆದ್ದ ಹಾಗೆ ಎಂದು. ಆದರೆ ಅವರಿಂದನೂ ಆ ಕಾರ್ಯ ಪೂರ್ತಿಗೊಳಿಸಲಾಗಲಿಲ್ಲ. ಎಲ್ಲ ನಮ್ಮ ಪ್ರಾರಬ್ಧ. ಇನ್ನು ನಾಳೆ ಯೋಜನೆ ಏನು ಮಾಡುವುದು, ಹೇಗೆ ಗೆಲ್ಲುವುದು ಒಂದು ತಿಳಿತಾ ಇಲ್ಲ.
ಪರಿಗಣಿಸಿ ನೋಡೆಂಬ ಚೌರ್ಯದ ಬಗೆಯ ನಾಳೆ ಪರಿಗಣಿಸಿ ನೋಡೆಂಬ ಚೌರ್ಯದ ಬಗೆಯ ಅರ್ಜುನನೊಬ್ಬ ತಪ್ಪಿದರೆ ಅರ್ಜುನನೊಬ್ಬ ತಪ್ಪಿದರೆ ಮಿಕ್ಕ ಮೊದಲಾದವರು ಚೆನ್ನಾಗಿದೆಯೇ ಗುರುಕುಲ ಗ್ರಂಥಿಗೆ ನಾಳೆ ಪರಿಗಣಿಸಿ ನೋಡೆಂಬ ಚೌರ್ಯದ ಬಗೆಯ ಪರಮೇಶ್ವರ, ಗುರುಗಳೇ ಏಕೆ ಚಿಂತಿಸುತ್ತಿರುವೆ? ಹ್ಮ್ ನಾಳಿನ ಯುದ್ಧದಲ್ಲಿ ಹಾ ಜಯವನ್ನು ನಾನು ತಂದು ಕೊಡುತ್ತೇನೆ. ಹಾ. ರಿಪುಗಳನ್ನು ಸೋಲಿಸಿ ಹ್ಮ್. ಪಾಂಡವರ ಸತ್ವನ್ನೊಡಗಿಸುತ್ತೇನೆ, ಬಿಡುತ್ತಂತೆ. ಆದ್ರೆ ಗುರುಗಳೇ ಹಾ. ಪ್ರಾರಂಭದಿಂದಲೂ ಈ ಮಾತನ್ನು ಹೇಳಿದವರು ಬಹಳಷ್ಟು ಮಂದಿ ಇದ್ದಾರೆ. ಹೌದೇ? ಆ ಪಾಂಡವರು ಬಂದು ಕಾಲಿಗೆ ಬಿದ್ದರೆ ಸಾಕು, ಹಾ. ಊಟ ನಮ್ಮಲ್ಲಿ, ಪಕ್ಷ ಪಾಂಡವರಲ್ಲಿ, ಹಾ. ಎಲ್ಲ ನಮ್ಮ ಪ್ರಾರಬ್ಧ. ಕೌರವೇಶ್ವರ, ಗುರುಗಳೇ ನಾಳಿನ ಯುದ್ಧದಲ್ಲಿ ಹಾ. ಅಭೇದ್ಯವಾದ ಚಕ್ರವ್ಯೂಹವನ್ನು ರಚಿಸುತ್ತೇನೆ. ಹಾ ಆ ಚಕ್ರವ್ಯೂಹಕ್ಕೆ ಹ್ಮ್. ಮೃಡನೆ ಬಂದರು ಹಾ. ಆ ಚಕ್ರವ್ಯೂಹವನ್ನು ಭೇದಿಸಲಾಗುವುದಿಲ್ಲ. ಹಾ ಆದರೆ ಅದಕ್ಕೊಂದು ತಡೆ ಉಂಟು. ಏನದು ಗುರುಗಳೇ? ಕೌರವೇಶ್ವರ, ಗುರುಗಳೇ ಮಧ್ಯ ಪಾಂಡವಿಯಾದ ಅರ್ಜುನ ಹಾ ಅವನು ನಾಳಿನ ಯುದ್ಧಕ್ಕೆ ಹ್ಮ್. ನನ್ನೆದುರು ಬಾರದಂತೆ ನೀನು ತಡೆದೆ ಅಂತಾದರೆ ಹಾ ಪರಿಕಿಸು ಎನ್ನೆಯ ವಿಕ್ರಮ ಹ್ಮ್. ಪಾಂಡವರಲ್ಲ. ಹಾ ಮೃಡನೆ ತ್ರಿಶೂಲಧಾರಿಯಾಗಿ ಬಂದರು ಹ್ಮ್. ಅವನನ್ನು ಲೆಕ್ಕಿಸದೆ ಹಾ ಪಾಂಡವ ಜ್ಯೇಷ್ಠನಾದ ಹಾ ಧರ್ಮರಾಯನನ್ನು ಕಟ್ಟಿಯಲ್ಲಿ ತಂದು ನಿಂತೊಬ್ಬಿಸುತ್ತೇನೆ. ಹಾ ಸರಿ, ಅರ್ಜುನನೊಬ್ಬನನ್ನು ತಪ್ಪಿಸುವುದು ನನ್ನ ಕರ್ತವ್ಯ. ಹಾ. ಆದ್ರೆ ಗುರುಗಳೇ, ಈ ನಾಳಿನ ಯುದ್ಧದಲ್ಲಿ ಜಯ ನಮಗೆ ಎಂದು ಹೇಗೆ ಭಾವಿಸಲಿ? ಕೌರವೇಶ್ವರ, ಗುರುಗಳೇ ಮತ್ತು ಸರಿಯಾದ ಬಗೆಯನ್ನು ಬಗೆಯನ್ನು ಗುರುಗಳೇ ನಿನ್ನ ಬಾಮೈದನಾದಂತ ಸೈಂಧವ ಹಾ ಅವನಿಗೆ ಒಂದು ವರ ಉಂಟು. ಏನದು? ಅರ್ಜುನನ ವಿನಃ ಹಾ. ಅವ ಯುದ್ಧದಲ್ಲಿ ಯಾರನ್ನು ಕಣಿಸಲಾರನು. ಹಾ. ಆದುದರಿಂದ ಹ್ಮ್. ಚಕ್ರವ್ಯೂಹದ ದ್ವಾರದಲ್ಲಿ ಹಾ. ನಿನ್ನ ಭಾವನನ್ನು ರಕ್ಷಣೆಗಾಗಿ ನಿಲ್ಲಿಸುತ್ತೇನೆ. ಸರಿ. ಈಗ ಬಿಡು ಚಿಂತೆ. ಹಾ ಅರ್ಜುನನೊಬ್ಬನು ತಪ್ಪಿಸು. ಹಾ ಆದ್ರೆ ಗುರುಗಳೇ, ಕೌರವೇಶ್ವರ, ಅರ್ಜುನನೊಬ್ಬನನ್ನು ತಪ್ಪಿಸುವುದು ನನ್ನ ಕರ್ತವ್ಯ. ಹಾ. ಈ ಚಕ್ರವ್ಯೂಹದ ಮಾದರಿಯೊಂದನ್ನು ತಿಳಿಸಿಕೊಡಿವಿರೇ? ಇದು ಕೌರವೇಶ್ವರ, ಗುರುಗಳೇ ಓಡಿದೆಯ ಚಕ್ರವ್ಯೂಹದ ಮಾದರಿ. ಹಾ ಸವ್ಯಾಪ ಸವ್ಯ ಸಂಚರಿಸುತ್ತಿರುವ ಚಕ್ರವ್ಯೂಹದ ಹಾ. ಮೊದಲ ಸಾಲಿನಲ್ಲಿ ಹ್ಮ್. 1,000 ಮದ್ದಾನೆಗಳನ್ನು ನೇಮಿಸುತ್ತೇನೆ. ಸರಿ. ಅದರ ಒತ್ತಿನಲ್ಲಿ ಹಾ. 50 ಲಕ್ಷ ರಥ ಹಾಗೂ ರಥಿಕರನ್ನು ನಿಲ್ಲಿಸುತ್ತೇನೆ. ಹಾ. ಅದರ ಒಳ ಸುತ್ತಿನಲ್ಲಿ ಹ್ಮ್. 50 ಲಕ್ಷ ಕಾಡಾಳುಗಳನ್ನು ನೇಮಿಸುತ್ತೇನೆ. ಹಾ. ಅದರ ಒಳ ಸುತ್ತಿನಲ್ಲಿ ಹಾ. 1 ಲಕ್ಷ ಅಕ್ಷೋಣಿ ತುರಗಗಳನ್ನು ನಿಲ್ಲಿಸುತ್ತೇನೆ. ಹಾ. ಕೌರವ, ಗುರುಗಳೇ ಚಕ್ರವ್ಯೂಹದ ಮಧ್ಯದಲ್ಲಿ ನೀನು, ಹಾ ನಿನ್ನ ರಕ್ಷಣೆಗಾಗಿ ನಾನು ಹಾ ಮಿಂತಾದ ಭಟ್ಟರನ್ನು ನೇಮಿಸುತ್ತೇನೆ. ಬಿಡು ಚಿಂತೆ. ಈಗ ಸಮಾಧಾನವಾಯಿತು ಗುರುಗಳೇ. ಹಾ. ಆ ಅರ್ಜುನನೊಬ್ಬರನ್ನು ತಪ್ಪಿಸುವುದು ನನ್ನ ಕರ್ತವ್ಯ. ಹಾ. ನಾನಿನ್ನು ಯುದ್ಧದ ಸಿದ್ಧತೆ ಮಾಡುತ್ತೇನೆ. ಹಾ
ಈಗ ಸಮಾಧಾನವಾಯಿತು. ಹ. ಗುರುಗಳು ಹೇಳಿದಂತೆ ಹ. ನಾಳಿನ ಯುದ್ಧದಲ್ಲಿ ಅಭೇದ್ಯವಾದ ಚಕ್ರವೊಂದನ್ನು ರಚಿಸಲಿದ್ದಾರೆ. ಹ. ಆದರೆ ಆ ಅರ್ಜುನನೊಬ್ಬ ನಮಗೆ ತೊಂದರೆಯಾಗಿದ್ದಾನೆ. ಹ. ಆದುದರಿಂದ ಹ. ನಮ್ಮ ಆತ್ಮೀಯರಾದ ಸಂಸಪ್ತಕರನ್ನೇ ಇಲ್ಲಿಗೆ ಕರೆಸುತ್ತೇನೆ. ಹ. ಅವರನ್ನೇ ಅವರ ಮುಂದೆ ನಿಲ್ಲಿಸುತ್ತೇನೆ. ಹ. ನೋಡೋಣ. ಭೂತ ಸಮಸಪ್ತಕರು ನಿಲ್ಲು ಪಾತಾಳ ಲೋಕದ ಪಾತಾಳ ಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ? ಸಮಸಪ್ತಕರು ಹೇಳಿದ್ದೇವೆ. ಹಾಗೆಂದುಕೊಳ್ಳಬಹುದು. ಹೊರಟು ಬಂದಂತಹ ಕಾರ್ಯ ಅನೇಕವಿದೆ, ಆಲಿಸುವೇನು. ಭೂತ ಸಮಸಪ್ತಕರು ನಿಲ್ಲು ಪಾತಾಳ ಲೋಕದ ಹರಶಂಭೋ ಮಹಾದೇವ, ರಕ್ಷಿಸು ತಂದೆ, ರಕ್ಷಿಸು. ಹ. ಹ. ನಮ್ಮ ಹಿರಿಯರಿಂದ ನಮಗೆ ಪರಂಪರೆಯಾಗಿ ದೊರಕಿದಂತಹ ಈ ಪಾತಾಳ ಲೋಕವನ್ನು ಹ. ವಿಕ್ರಮಿಗಳಾಗಿ ನಮ್ಮ ಅಂಕಿತದಲ್ಲಿಟ್ಟುಕೊಂಡು ಆಳಿಕೊಂಡು ಬರುತ್ತಿದ್ದೇವೆ. ಹ. ಆದರೆ ಆ ಇಂದ್ರನು ನಮ್ಮ ತೀರ್ಥ ರೂಪರುಗಳಾದ ನಿವಾತ ಕವಚ ವೀರ ಪರಾಕ್ರಮಿಯರು ಇಂದ್ರನನ್ನೇ ಘಾತಿಗೊಳಿಸಿದವರು. ಆದರೆ ಆ ಇಂದ್ರ ಮೋಸದಿಂದ ಕುಟಿಲೋಪಾಯದಿಂದ ಅವರನ್ನು ಕೊಂದರು. ಅದು ಬೇರೆ ಹೇಗೆ? ಒಂದು ಸಾಮಾನ್ಯ ಮಾನವ ಪಾರ್ಥನೆಂಬವನ
ಕೊಲಿಸಿದನು. ಹಾ. ಆದುದರಿಂದ ಹಾ. ಆ ಪಾರ್ಥನನ್ನು ಕೊಂದು ಅವರ ಸೇಡನ್ನು ತೀರಿಸದಿದ್ದರೆ ನಾವು ನಿರ್ವೀರ್ಯರೆಂದಾಗಿ. ಹಾ. ಹಾ. ಹಾ? ಏನದು? ಹಾ. ಹಾ. ಭೂಲೋಕದಿಂದ ನಮ್ಮ ಹಿತೈಷಿರಾದ ಕೌರವೇಶ್ವರನ ಕರೆಯೇ ಹಾ. ಕಾಲಹರಣ ಮಾಡುವುದು ಬೇಡ, ಈಗಲೇ ನಡೆಯುತ್ತೇನೆ. ಕೌರವೇಶ್ವರ ವಂದಿಸಿದ್ದೇನೆ. ಆತ್ಮೀಯರಾದ ಶಂಸಪ್ತಕರೇ, ಹಾ. ಇದು ಪ್ರತಿವಂದನೆಗಳು. ಮಿತ್ರ ಕೌರವೇಶ್ವರ, ಹಾ. ಹೀಗೆ ನಮ್ಮನ್ನು ಆಕಸ್ಮಿಕವಾಗಿ ನೆನೆದ ಕಾರಣವೇ ನಮ್ಮಿಂದೇನಾದರೂ ಆಗಬೇಕಾದಲ್ಲಿ ಹಾ. ಅಪ್ಪಣೆಯಲ್ಲಿ. ಆತ್ಮೀಯ ಶಂಸಪ್ತಕರೇ, ಹಾ. ಕೌರವ ಪಾಂಡವರಲ್ಲಿ ಕದನವೇರ್ಪಟ್ಟು ಹಾ. ಹಲವು ದಿನಗಳು ಕಳೆದರು. ಜಯ ಪಾಂಡವರಿಗೆ ಮೀಸಲಾಗುತ್ತಿದೆ. ಹಾ. ಆದುದರಿಂದ ನಮ್ಮ ಗುರುಗಳಾದ ದ್ರೋಣಾಚಾರ್ಯರು ನಾಳಿನ ಯುದ್ಧದಲ್ಲಿ ಅಭೇದ್ಯವಾದ ಚಕ್ರವ್ಯೂಹವೊಂದನ್ನು ರಚಿಸಲಿದ್ದಾರೆ. ಹಾ. ಆದರೆ ಆ ಅರ್ಜುನನೊಬ್ಬ ನಮಗೆ ತೊಂದರೆ ಆಗಿದ್ದಾನೆ. ಅವನನ್ನು ಸೆರೆ ಹಿಡಿದರೂ ಆಗಬಹುದು, ಕೊಂದರೂ ಆಗಬಹುದು. ಆ ಕಾರ್ಯವನ್ನು ನೀವು ಪೂರ್ತಿಗೊಳಿಸುತ್ತೀರಾ ಎಂಬ ಭರವಸೆಯಲ್ಲಿ ನಿಮ್ಮನ್ನು ಇಲ್ಲಿಗೆ ಕರೆಸಿದ್ದೇವೆ. ಏನು ನಿಮ್ಮ ಅಭಿಪ್ರಾಯ? ಮಿತ್ರ ಕೌರವೇಶ್ವರ, ಕೌರವೇಶ್ವರ, ಬಿಡು ಬಿಡು. ಆ ಅರ್ಜುನನನ್ನು ಕೊಂದು ಹಾ. ನಿನ್ನನ್ನು ಆ ಹಸ್ತಿನಾಪುರದ ಸಿಂಹಾಸನದಲ್ಲಿ ಕೂರಿಸದಿದ್ದರೆ ಹಾ. ನಾವು ನಿಮ್ಮ ಮಿತ್ರರಲ್ಲ ಎಂದು ತಿಳಿ. ಕೊಡು ಅಪ್ಪಣೆಯ. ಆತ್ಮೀಯರೇ, ಹಾ. ಇದು ಹೊಮ್ಮಟ್ಟಲಿನಲ್ಲಿ ರಣವಿಲ್ಲದಿದ್ದೇನೆ. ಜಯಶೀಲರಾಗಿ ಬನ್ನಿ. ಅಪ್ಪಣೆ. ಹಾ. ಪೂರ್ವದ ಹಗೆಯನ್ನು ತೀರಿಸಲು ಹಾ. ಒಳ್ಳೆಯ ಅವಕಾಶ. ಹೌದು ಹೌದು. ಶಾಲವಿ, ಹಾ. ದೂತ, ಬಾ. ಹೋಗು. ಏ, 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 ಬಾಯ್ಲಿ. ಎಲ್ಲಿಗೆ ಹೊರಟದ್ದು? ನೀವೇ ಹೇಳಿದ್ರಲ್ಲ ಹೋಗ್ಲಿಕ್ಕೆ. ಎಲ್ಲಿಗೆ ಗೊತ್ತುಂಟ? ಈಗ ಗೊತ್ತಿಲ್ಲ. ಕುರುಕ್ಷೇತ್ರಕ್ಕೆ. ಆಯ್ತು. ಏ, ಬಾಯ್ಲಿ. ಹೋಗುವ ಕಾರಣ ನೀವು ಹೇಳಿಲ್ಲ, ನಾನು ಕೇಳಿಲ್ಲ. ಗೊತ್ತಿಲ್ಲದೆ ಹೋಗುದಾ? ಕುರುಕ್ಷೇತ್ರದಲ್ಲಿ ಅರ್ಜುನನ ಬಳಿ ಹೋಗಿ ನೀನು ವೀರನೇ ಆದಲ್ಲಿ ನಮ್ಮೊಂದಿಗೆ ಯುದ್ಧಕ್ಕೆ ಬರಲು. ಹಾಗೆ ಅವನ ಮುಸುಡಿಗೆ 2 ಕೊಟ್ಟು ಬರಬೇಕಾ? ಆದಿತ್ಯನು ನಿನ್ನಿಂದ. ಓ, ನಿಮಗೆ ಗೊತ್ತಿಲ್ಲ. ಮೊನ್ನೆ ನನಗೂ ನನ್ನ ಹೆಂಡತಿಗೂ ಜಗಳ ಆಗಿತ್ತು. ನನ್ನ ಮುಂದೆ ನಿಂತು ಬೈದದಕ್ಕೆ ನಾನು 2 ಕೊಟ್ಟೆ. ಮುಂದಿನಿಂದ 10 ಪುಡಿ ಪುಡಿಯಾಗಿ ಬಿತ್ತು, ಗೊತ್ತಾ? ಅಲ್ಲೇನು? ಅಲ್ಲ, ಅವಳ ಕೈಯಲ್ಲಿದ್ದ ಹಪ್ಪಳ. ಛೀ, ಹೇಳಿ ನೀನು. ನಿನ್ನಿಂದ ಆಗ್ಲಿಕ್ಕಿಲ್ಲ. ಅವನೊಟ್ಟಿಗೆ ಆ ಶಂಕರನೇ ಇದ್ದರು. ಅವನನ್ನು ಎಳೆದುಕೊಂಡು ಬರಲಿಲ್ಲ. ಆಯ್ತು.
ಯಾರಲ್ಲಿ? ಕೆಲವು ಇಲ್ಲಿ ಅಜೀರ್ಣನಂದ್ರೆ ಯಾರೋ? ಯಾರೋ ನೀನು? ಯಾರಿಗೆ ಅಜೀರ್ಣವು? ನಿನಗೆ ಗೊತ್ತಿಲ್ವಾ? ಬಿಡು. ಖಲೀಫಾತ, ದಾನ ಉಂಡಯ, ಕಿರಿಕಿರಿ, ಸೇತುವಾನ ಇವೆಲ್ಲ ಬಿರುದುಂಟಲ್ಲ, ಅವನ್ಯಾರೋ? ಆಗಲು ಖಲೀಫಾರ್ಥ, ಧನಂಜಯ, ಕಿರೀಟಿ, ಶ್ವೇತವಾಹನ, ಅರ್ಜುನ ಇದೆಲ್ಲ ನಮ್ಮ ಬಿರುದು. ನಾನೇ ಆ ಅರ್ಜುನ. ನೀನೇ ಆ ಅಜೀರ್ಣ. ನಿನ್ನ ಹತ್ರ ಒಂದು ಮಾತಿದೆ, ಕೇಳು. ಹೇಳು. ಕೆಲವು ನೀನೊಬ್ಬ ವಿಕ್ರಮಿಯಾದರೆ ಆಲಸ್ಯ ಮಾಡದೆ ಹೇಳು. ಈಗ ಕೂತುಕೊಂಡಿದ್ಯಂತಲ್ಲ, ಆ ನಂದಗೋಪನ ಮಗ ಕರಿಯ ಇದ್ದಾನಲ್ಲ, ಅವನನ್ನ ಬೇಕಾದ್ರೂ ಕರ್ಕೋ. ಏನೋ ನಿನ್ಗೆ ಬಹುವಚನ ಕೊಟ್ಟು ಮಾತಾಡಿ ಅಭ್ಯಾಸವಿಲ್ವಾ? ನಾನು ನಿನ್ನ ಜನ ಅಲ್ವೋ? ಇಷ್ಟ ಇದ್ರೆ ಕೇಳು. ಕರಿಯನ ಬಿಡು. ಬೂದಿ ಭಟ್ಟ ಶಂಕರನಿದ್ದಾನಲ್ಲ, ಹ್ಮ್. ಅವನನ್ನ ಬೇಕಾದ್ರೂ ಕರ್ಕೋ. ಹ್ಮ್. ಇವತ್ತಿನ ಯುದ್ಧದಲ್ಲಿ ನೀನು ನನ್ನ ಮುಂದೆ ಗೆದ್ದರೆ ನೀನು ತಾಯಿಗೊಬ್ಬ ಮಗ. ಅಲ್ಲಿ ನೋಡು, ಅಲ್ಲಿ ನೋಡು. ಯಾರಿಗೆ? ನಿನ್ನ ಗದರಲ್ಲಿ ಮಗ ಉಂಟಲ್ಲ, ಹ್ಮ್. ಅವನನ್ನ ಬೇಕಾದ್ರೂ ಕರ್ಕೋ. ಹ್ಮ್. ನಿನ್ನ ಹಣೆ ಬರ ಎಲ್ಲ ಮುಗಿಸ್ತೇನೆ. ಧೈರ್ಯ ಇದ್ರೆ ಬಾ ಮುಂದೆ. ಏನಂತೆ? ಅಯ್ಯೋ ದಾನೇನೆ. ಹಾಗೆ ಬಾ ದಾರಿಗೆ. ನನ್ನನ್ನು ಏನು ಮಾಡಬೇಡಿ. ನಾನು ಹೇಳಿದ್ದಲ್ಲ, ಮತ್ತೆ ಯಾರು? ನಮ್ಮ ಮಹಾರಾಜರು ಹೇಳಿದ್ದು. ಯಾರೋ ನಿಮ್ಮ ಮಹಾರಾಜ? ಪಾತಾಳ ಲೋಕದ ಸಾಮಾನ್ಯ ರಕ್ಷಕರು. ಶಂಸಪ್ತಗರು. ಆಗಲಿ, ನಿಮ್ಮ ಅರಸನಲ್ಲಿ ಹೋಗಿ ಹೇಳು, ಈಗಿಂದೀಗಲೇ ಸಕಲ ಸನ್ನಾಹದೊಂದಿಗೆ ಬರುತ್ತೇನೆಂದು. ಹೋಗು. ಇಲ್ಲದಿದ್ರೆ ಜಾಗ್ರತೆ ಬಿಡ್ಲಿಕ್ಕಿಲ್ಲ. ಹೋಗ್ತೀಯಲ್ವಾ? ಹಾ. ದ್ರೋಣಾಚಾರ್ಯರು ನಿಮ್ಮನ್ನು ಯುದ್ಧಕ್ಕೆ ಆಹ್ವಾನಿಸಿದ್ದಾರೆ. ಓ. ಯುದ್ಧಕ್ಕೆ ಹೋಗಬೇಕಂತೆ. ಏನು ಮಾಡಲಿ? ಆಶ್ಚರ್ಯ. ಏಕಕಾಲದಲ್ಲಿ ಉಭಯ ಸ್ಥಳಗಳಿಂದ ಯುದ್ಧದ ಕರೆ ಹೌದು. ಮಾಡುವುದಾದರೂ ಏನು? ಏನು? ಚಿಂತೆ ಏಕೆ? ಹಾ. ಪರಮಾತ್ಮನನ್ನೇ ಕೇಳಿಬಿಡುತ್ತೇನೆ. ಹಾ. ಶ್ರೀ ಕೃಷ್ಣ ಪರಮಾತ್ಮ. ಕರುಣಾಕರ, ನಿನ್ನ ದಯದಿಂದ ಇದುವರೆಗಿನ ಯುದ್ಧದಲ್ಲಿ ನಮಗೆ ಜಯ ಲಭಿಸಿದೆ. ಆದರೆ ಈಗ ಹಾಗಲ್ಲ. ನಮ್ಮ ಪೂರ್ವ ದ್ವೇಷಿಗಳಾದಂತಹ ಪಾತಾಳ ಲೋಕದ ಶಂಸಪ್ತಕರು ಯುದ್ಧಕ್ಕೆ ಕರೆಗೊಟ್ಟಿದ್ದಾರೆ. ಮತ್ತೊಂದು ಕಡೆ ನಮ್ಮ ಕೋಲಗುರುಗಳಾದಂತಹ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿ ಶೌರ್ಯವಿದ್ದರೆ ಬರಬೇಕೆಂದು ದೂತರನ್ನಟ್ಟಿದ್ದಾರೆ. ಏಕಕಾಲದಲ್ಲಿ ಉಭಯ ಸ್ಥಳಗಳಲ್ಲಿ ಕಾಲ ಕೊಡುವುದಾದರೂ ಹೇಗೆ? ಅದಕ್ಕಾಗಿಯೇ ನಿನ್ನನ್ನು ಕರೆದಿದ್ದೇನೆ. ನೀನೇ ದಾರಿ ತೋರಿಸಬೇಕೆಂದು ಪ್ರಾರ್ಥಿಸುತ್ತಿದ್ದೇನೆ. ಅರ್ಜುನ, ಹಾ. ಇದಕ್ಕಾಗಿ ಯೋಚನೆ. ಹೌದು. ಯೋಚಿಸಿ ಹೇಳುತ್ತೇನೆ. ಆಗಲಿ. ಆ
ಕಾರಣೀಭೂತನೇ ನನ್ನಳಿಯ ಅಭಿಮನ್ಯು. ಈ ದ್ವಾಪರದಲ್ಲಿ ಅವನಳಿವಾಗದಿದ್ದರೆ ಮುಂಬರುವ ಕಲಿಯುಗದಲ್ಲಿ ಅವನಳಿವಾಗಲು ಸಾಧ್ಯವಿಲ್ಲ. ಆದ್ದರಿಂದ ಈ ಕಾರ್ಯವನ್ನು ಬಹಳ ಉಪಾಯದಿಂದಲೇ ನಡೆಸಬೇಕು. ಅರ್ಜುನ, ಕರೆದೇ ಕೃಷ್ಣ. ಇಬ್ಬರಿಯಿಂದ ಕರೆ ಬಂದಿದೆಯಲ್ಲವೇ? ಇದನ್ನು ತುಲನೆ ಮಾಡಿದಾಗ ನಾವೀಗ ಸಂಸತ್ತರೊಡನೆ ಹೋರಾಡಿ ಅವರನ್ನು ನಾಶ ಮಾಡುವುದು ಅಗತ್ಯ. ತೆರಳೋಣ ಅಲ್ಲಿಗೆ. ವಾಸುದೇವ, ಗುರುಗಳು ರಚಿಸಿದ ಚಕ್ರವ್ಯೂಹವನ್ನು ಹೆದರಿದ ಹೇಡಿಯನ್ನು ನನ್ನನ್ನು ನಿಂದಿಸುವುದಿಲ್ಲವೇ? ಭಾವ, ನಿನ್ನ ಭಾವನೆ ತಪ್ಪಲ್ಲ. ಆದರೆ ಕೌರವ ಪಾಂಡವರ ಯುದ್ಧ ಇಂದು ನಿನ್ನೆಯದಲ್ಲ, ನಾಳೆಯೂ ಮುಗಿಯುವುದಿಲ್ಲ. ಮೇಲಾಗಿ ಚಕ್ರವ್ಯೂಹದ ಬೆದರಿಕೆಯೊಡ್ಡಿದ್ದು ಪಾಂಡವರೈವರಿಗೂ ಸಮಾನ. ನಿನ್ನ ಒಬ್ಬನಿಗೆ ಮಾತ್ರವಲ್ಲ, ಮಿಕ್ಕ ನಾಲ್ವರಿದ್ದಾರೆ. ಆದರೆ ಸಂಸಪ್ತಕರ ಕರೆ ಬಂದಿರುವುದು ನಿನ್ನ ಒಬ್ಬನಿಗೆ ಮಾತ್ರ. ಅಲ್ಲಿಗೆ ಹೋಗಬೇಕಾಗಿರುವುದು ವೀರನ ಕರ್ತವ್ಯ ಅಲ್ಲದೆ. ನಿನ್ನ ಕುಮಾರ ನನ್ನ ಸೋದರಳಿಯ ಅಭಿಮನ್ಯುವೇನು ಸಾಮಾನ್ಯರಿ? ಈ ಶುಲ್ಲಕ ವ್ಯೂಹವನ್ನು ಗಣಿಸುವರೆ ವಿಶ್ವವನ್ನೇ ಬೆಳಗುವ ದಿನಮಣಿಗೆ ಮಿಕ್ಕ ಸಾಮಾನ್ಯ ದೀಪಗಳು ಗಣ್ಯವೇ? ತೀಕ್ಷ್ಣವಾದ ಭಾಸ್ಕರನ ಕಿರಣಗಳಿಗೆ ಪತಂಗಗಳು ಮುತ್ತುವುದುಂಟೆ? ಕೋಪಾವೇಶದಿಂದ ಬರುವ ಉರಗನಿಗೆ ಗರುಡ ದೇವನಿಂದಾದರೂ ಅಂಜುವನೆ? ಚಿಂತಿಸದಿರು ಅರ್ಜುನ, ಈ ಚಕ್ರವ್ಯೂಹವನ್ನು ಕುಡಿಗೈಯಲು ಅಭಿಮನ್ಯು ಒಬ್ಬನೇ ಸಾಕು. ತೆರಳೋಣ ಸಂಸತ್ತಕರಲ್ಲಿಗೆ. ಈ ದೂರತವನ್ನು ಆ ಕಡೆಗೆ ಹಾರಿಸುತ್ತೇನೆ. ಕಾಲಗಕ್ಕೆ ಬಂದಿರುವಿರಲ್ಲ. ಈ ನರನು ತನ್ನ ಗಾಂಡೀವವನ್ನೊಮ್ಮೆ ಚೀಂಕರಿಸಿದರೆ ನಿಮ್ಮಂತಹ ರಾತ್ರಿಂಚರರು ಗಣ್ಯವೇನೋ ನಮಗೆ. ಇದು ಉತ್ತಮವಾದ ಶರಗಳನ್ನು ಪ್ರಯೋಗಿಸಿದ್ದೇನೆ. ಬಂದೆ. ಅರ್ಜುನ, ನಿನಗೆ ತ್ರಿಲೋಕ ವಿಜಯನನ್ನು ಬಿರುದು ಕೊಟ್ಟಾರೋ? ಕೆಲವು ದುರ್ಬಲರನ್ನು ಸೋಲಿಸಿದ ನಂತರ ಹೀಗೆ ಮೆರೆದಾಡುವುದು ಮೂರ್ಖರ ಲಕ್ಷಣ. ನಿಮ್ಮಂತವರ ಯುದ್ಧ ನಮ್ಮೆದುರಾದಾಗಲಿ ನಿಮ್ಮ ಯೋಗ್ಯತೆ ತಿಳಿಯುವುದು. ಇದು ನೀನು ಬಿಟ್ಟಂತ ಅಸ್ತ್ರಗಳನ್ನು ಮತ್ತೆ ಪಥದಲ್ಲೇ ತುಂಡರಿಸಿದ್ದೇನೆ.
ಧೈರ್ಯವಿದ್ದರೆ ತುರುಬಾಳವ. ನಿಮ್ಮ ಬಾಣಗಳನ್ನು ಗಳಿಸುವವನು ಈ ಅರ್ಜುನನಲ್ಲ. ಲೋಕದಲ್ಲಿ ದಶನಾಮಗಳನ್ನೇ ಮೆರೆದ ವೀರರು ಇತಿಹಾಸದಲ್ಲೇ ಇಲ್ಲ. ಅಂತಿಂತವರೇಕೆ ಇಂದ್ರಾದಿ ದೇವತೆಗಳನ್ನು ಆಗಾಗ ಹಿಂಸಿಸುತ್ತಿದ್ದ ನಿಮ್ಮ ತಂದೆಯವರಾದ ನಿವಾತಕ ವಚರನ್ನು ಕೊಂದ ಪಾಲ್ಗೊಂಡೆ ಈ ಅರ್ಜುನ ಗೊತ್ತಾ? ಅರ್ಜುನ ಮುಚ್ಚು ಬಾಯ್. ನಮ್ಮ ತಂದೆಯನ್ನು ಕೊಂದಂತ ಹಾಗೆ ತೀರಿಸಲೇ ನಾವು ಬಂದಿರುವುದು. ಇಗೋ ನಿನ್ನನ್ನು ಕತ್ತರಿಸಿ ನಮ್ಮ ತಂದೆ ಬಳಿ ಕಳಿಸುತ್ತೇನೆ. ಮುಚ್ಚು ಬಾಯಿ. ತಂದೆ ಇದ್ದಲ್ಲಿಗೆ ಮಕ್ಕಳು ಹೋಗಬೇಕಾದದ್ದು ನ್ಯಾಯ. ಆದ್ದರಿಂದ ನಿನ್ನ ತಂದೆ ಇದ್ದಲ್ಲಿಗೆ ಕಳಿಸುತ್ತೇನೆ. ಬಾ ಮುಂದೆ. ಇನ್ನು ಉಳಿದವರು ಓಡುತ್ತಿದ್ದಾರೆ. ಹೌದು. ಅವರನ್ನು ಬೆನ್ನಟ್ಟೋಣ. ನಡೆ ಮುಂದೆ. ಬಲರಾಮರಿವರು ಪಾರ್ಥದೇವನು ಭೂಮಿಯಲ್ಲಿ ಸುರಪದಿಯ ಮೊಮ್ಮರು ಬಲ್ಲ ಹೋಗಲಿಗೆ ಕ್ಷೇಮದಲ್ಲಿ ಬಲಗೈಯ ಅವನಿ ಸೀಮೆಯಲ್ಲಿ ಮಿಕ್ಕವರ ಕಾರಿನು ಕೀರ್ತಿಸುತ್ತವಿದ್ದ ಅವನೀಶ ಕಾಮಪಿತನಿದ ಬಲ್ಲನ ಬಾಲ್ಯದ ಹಗೆಯು ಹೆಮ್ಮರವಾಗಿ ಕೌರವ ಪಾಂಡವರ ಮಧ್ಯೆ ಯುದ್ಧ ಪ್ರಾರಂಭವಾಗಿದೆ.
ನಮ್ಮನ್ನು ಸಾಕಿ ಬೆಳೆಸಿದ ಮುತ್ತಜ್ಜ ಭೀಷ್ಮರು, ಗುರುಗಳಾದ ಕೃಪಾಚಾರ್ಯ ದ್ರೋಣಾಚಾರ್ಯರು, ನಮ್ಮ ನೆಚ್ಚಿನ ಮಿತ್ರರೆಲ್ಲ ಶತ್ರು ಪಕ್ಷಕ್ಕೆ ಸೇರಿಕೊಂಡರು. ಹರನೇ, ನಾವೇನು ಮಾಡಲಿ? ಏಕ ಪ್ರಕಾರವಾಗಿ ಮೊಮ್ಮಕ್ಕಳೆಂಬ ಕನಿಕರವಿಲ್ಲದೆ ಭೀಷ್ಮಾಚಾರ್ಯರು ಕಾದಾಡಿದ ರೀತಿ ಅವಿಸ್ಮರಣೀಯ. ಅವರು ವಿಶ್ರಾಂತಿ ಪಡೆದ ನಂತರ ಶತ್ರು ಶಿಷ್ಯರೆಂಬ ಪ್ರೀತಿ ಇಲ್ಲದೆ ಶತ್ರು ಪಕ್ಷದೊಡನೆ ಸೇರಿಕೊಂಡು ಚಕ್ರ ವ್ಯೂಹವನ್ನು ರಚಿಸಿ ಕಲಿಸಿದ್ದಾರೆ. ಹರನೇ, ನಾವೇನು ಮಾಡಲಿ? ಬಲರಾಮ, ಅರ್ಜುನ, ಕೃಷ್ಣನ ವಿನಃ ನಮ್ಮ ಬಲದಲ್ಲಿ ಯಾರೂ ಇಲ್ಲವಲ್ಲ. ಚಕ್ರ ವ್ಯೂಹವನ್ನು ಭೇದಿಸಿ ಒಳ ಹೊಕ್ಕಲು ಪಾರ್ಥಕುಮಾರ ಅಭಿಮನ್ಯು ಬಲ್ಲನಾದರೂ ಹೊರ ಬರಿಯಲರಿಯದ ಎಳೆ ಕಂದನಾಗಿದ್ದಾನೆ. ಹರನೇ, ನಮಗೇಕೆ ಬೇಕಿತ್ತು ಈ ಯುದ್ಧ? ಇಂದಿಗೆ 13ನೆಯ ದಿನ ನಿರಂತರವಾಗಿ ಲಕ್ಷ್ಮಿಯನ್ನು ಕಾಡುತ್ತಲೇ ಬಂದಿದ್ದೇವೆ. ಆದರೆ ಆ ಕೋಲಗುರುಗಳಾದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹದ ಬಗ್ಗೆ ಚಿಂತಾಗ್ರತರಾಗಿದ್ದೀರಿ. ಹೆದರಬೇಡಿ ದೊಡ್ಡಪ್ಪ, ಅವರ ತಲೆಯನ್ನು ಮಗನೇ, ಮೃತ್ಯು ಪಂಜರದಂತಿರುವ ಆ ಚಕ್ರ ವ್ಯೂಹವನ್ನು ಭೇದಿಸಲು ಬಲರಾಮ, ಶ್ರೀ ಕೃಷ್ಣ, ಸಹೋದರ ಅರ್ಜುನನ ವಿನಃ ಯಾರಿಂದಲೂ ಸಾಧ್ಯವಾಗದು ಕಂದ, ಸಾಧ್ಯವಾಗದು. ದೊಡ್ಡಪ್ಪ, ಚಕ್ರವ್ಯೂಹವನ್ನು ಬೇಯಿಸುವರೇನೆಂದು ತಿಳಿದಿರಾ? ಹೆದರಬೇಡಿ ದೊಡ್ಡಪ್ಪ, ಪಾರ್ಥಕುಮಾರನು ನಾನು. ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಆ ತುಂಬಾ ಸಂಭವನಿಗೆ ಯುದ್ಧ ಸಾಗುತ್ತಾಗಿ ಎನ್ನಿಸುತ್ತೇನೆ. ಕೊಡಿ ಅಪ್ಪಣೆಯನ್ನು. ಮಗನ
ಕಂದ ಅಭಿಮನ್ಯು, ದೊಡ್ಡಪ್ಪ ನಿನ್ನ ಮಾತುಗಳಿಂದ ನನ್ನ ಮನಸ್ಸಿಗೆ ಆನಂದವಾಗಿದೆ ಕಂದ. ನಮ್ಮ ವಂಶದಲ್ಲಿ ನಿನ್ನಂತ ಸಿಂಹದ ಮರಿಯೊಂದಿದೆ ಎಂದು ನೆನಪಿಗೆ ತಂದಿದ್ದಿ. ಆದರೆ ಚಕ್ರವ್ಯೂಹವೆಂದರೆ ಸಾಮಾನ್ಯವೆಂದೆರಿದೆಯಾ? ಮತ್ತೆ ತನ್ನ ಕೆನ್ನಾಲಿಗೆಯನ್ನು ಬಾಲಿಗೆ ಇರಿಸಿ ದಗದಗನೆ ಉಳಿಯುವ ಕಾಲಾಗ್ರಿಯನ್ನು ಹೊಕ್ಕಬಹುದು. ಜಗ ಜಗಿಸುವ ಕಾಳೋರಗನ ಹೆಡೆಯ ಮೇಲೆ ಮೆಟ್ಟಿ ಬಲಿದಾಡಬಹುದು. ಆದರೆ ಚಕ್ರವ್ಯೂಹವನ್ನು ಭೇದಿಸಲು ಅಸಾಧ್ಯ ಕಂದ. ದೊಡ್ಡಪ್ಪ ಏನ್ ಹೇಳ್ತೀರಿ? ಮೃಗರಾಜನಾದ ಕೇಸರಿಯ ಮುಂದೆ ಕರಿಸಂಕುಲ ದುಡುಕಿ ಬದುಕುವುದೇ? ಖಂಡಿತ ಇಲ್ಲ. ಚಿನ್ನವನ್ನು ಬೆಂಕಿಗಿಟ್ಟು ಬಡಿದಾಗ ಬಣ್ಣ ಬರುವಂತೆ ಆ ವೀರರನ್ನೆಲ್ಲ ತಡೆಯುವ. ಬರುತ್ತೇನೆ, ಕೊಡಿ ಅಪ್ಪಣೆಯನ್ನು. ಕಂದ ಅಭಿಮನ್ಯು, ಧನ್ಯ ಕಂದ ಧನ್ಯ. ನಿನ್ನಂತಹ ಸುಪುತ್ರನನ್ನು ಪಡೆದ ನನ್ನ ವಂಶವೇ ಧನ್ಯ ಕಂದ. ಆದರೆ ನೀನೊಬ್ಬನೇ ಹೋಗುವುದಲ್ಲ, ಮತ್ತೆ? ನಿನ್ನೊಂದಿಗೆ ರಕ್ಷಕರಾಗಿ ನಾವು ಬರುತ್ತೇವೆ. ಹಾಗೆ ಆಗಲಿ. ಹೊಮ್ಮಟ್ಟದಲ್ಲಿ ರಣಭೇಟಿಯನ್ನು ಹೊಂದಿದ್ದೇನೆ ಕಂದ. ಚಂದ್ರಾರ್ಕವಿರುವ ತನಕ ನಿನ್ನ ಕೀರ್ತಿ ಮೆರೆಯಲಿ ಕಂದ. ಹೋಗಿ ಬಾ ಮಗನೇ, ಹೋಗಿ ಬಾ. ಹಾಗೆ ಆಗಲಿ ದೊಡ್ಡಪ್ಪ. ದೊಡ್ಡಪ್ಪನಿಂದ ಆಶೀರ್ವಾದವನ್ನು ಪಡೆದದ್ದಾಗಿದೆ. ಆದರೆ ಜನರಿಗರು ಹದೆ ಬೋಧರಾದರೆ ನೆನೆದು ಮರುಗೋಳದ ಆಲಯದೆಡೆಗೈದು ಅರುಹಿವಿಲಯದೆ ಅಪ್ಪಣೆಯ ಪಡೆದು ನಡೆದೆ ಅಪ್ಪಣೆಯನ್ನು ಪಡೆದು ನಡೆಯುತ್ತೇನೆ. ಜನರಿಗರು ಹದೆ ದೊಡ್ಡಪ್ಪನಿಗೆ ವಿಷಯವನ್ನು ತಿಳಿಸಿದ್ದಾಗಿದೆ. ಆದರೆ ತಾಯಿಯಿಂದ ಆಶೀರ್ವಾದವನ್ನು ಪಡೆಯುವುದು ನನ್ನ ಕರ್ತವ್ಯ. ತಡ ಮಾಡುವುದು ಸರಿಯಲ್ಲ. ನಡೆಯುತ್ತೇನೆ ಅವಳ ಅಂತಃಪುರಕ್ಕೆ.
ಇಷ್ಟು ಅವಸರದಿಂದ ಎಲ್ಲಿಗೆ ಹೊರಟಿರುವೆ ಕಂದ? ಅಮ್ಮ ನನ್ನ ಮಾತನ್ನು ಲಾಲಿಸಬೇಕು ತಾಯಿ. ನಾನಾಡುವ ಮಾತುಗಳನ್ನು ಪ್ರೀತಿಯಿಂದ ಕೇಳಬೇಕು ತಾಯಿ. ಏನು ಕಂದ? ಅಮ್ಮ, ಪಾಂಡವರಿಗೂ ಕೌರವರಿಗೂ ಯುದ್ಧ ಪ್ರಾರಂಭವಾಗಿ 10-12 ದಿನಗಳೇ ಕಳೆದು ಹೋದವು. ನಿರಂತರವಾಗಿ ಜಯವನ್ನು ಕಾಣುತ್ತಲೇ ಬಂದಿದ್ದೇವೆ ತಾಯಿ. ಪಾತ ಮಹಾಶಯರು ಶ್ರೀಕೃಷ್ಣ ಪರಮಾತ್ಮರು ಸಂಸಪ್ತಕರಲ್ಲಿ ಯುದ್ಧಕ್ಕೆಂದು ಹೊರಟಿದ್ದಾರೆ ತಾಯಿ. ಅವರ ಪರವಾಗಿ ನಾನಿಂದು ಯುದ್ಧಕ್ಕೆ ಹೊರಟು ನಿಂತಿದ್ದೇನೆ ತಾಯಿ. ಅಮ್ಮ, ಆಶೀರ್ವದಿಸಿ ಕಳುಹಿಸಿಕೊಡು ತಾಯಿ. ಮಗನೇ, ಏನು ಹೇಳುತ್ತಿರುವೆ ಕಂದ? ಮಗನೇ, ಅಮ್ಮ, ನಿನಗೇಗೆ ಬಂತು ಈ ಬುದ್ಧಿ? ಮಗನೇ, ಅಮ್ಮ, ನೀನು ಯಾಕೆ ಈ ತರ ಹೇಳುತ್ತಿರುವೆ ಕಂದ? ಏನಾಯ್ತಮ್ಮ? ಮಗನೇ, ಒಂದು ಸಮಯದಲ್ಲಿ ನಿನ್ನ ತಂದೆ ಯುದ್ಧದಲ್ಲಿ ಸೋತ ಅಣ್ಣ ತಮ್ಮಂದಿರೊಡನೆ ಕಾಡಿಗೆ ಹೋದಾಗ ನನ್ನನ್ನು ನನ್ನ ತವರು ಮನೆಯಲ್ಲಿ ಬಿಟ್ಟಿದ್ದರು. ಆ ಸಮಯದಲ್ಲಿ ನನ್ನ ಮನಸ್ಸಿಗೆ ಎಷ್ಟೇ ನೋವಾದರೂ ನಿನ್ನನ್ನು ಕಣ್ಣು ತುಂಬ ನೋಡಿ ಆನಂದಿಸುತ್ತಿದ್ದೆ. ನಿನ್ನಿಂದಲೇ ನಾನು ಬದುಕಿದ್ದೆ. ಆದರೆ ಸಣ್ಣ ಬಾಲಕನಾದ ನೀನು ಇಂದು ಯುದ್ಧಕ್ಕೆಂದು ಹೊರಟು ನಿಂತರೆ ಯಾವ ಕೈಗಳಿಂದ ನಿನ್ನನ್ನು ಕಳಿಸಲಿ ಕಂದ? ಯಾವ ನಾಲಿಗೆಯಿಂದ ನಿನ್ನನ್ನು ಹೋಗೆನ್ನಲಿ ಕಂದ? ಬೇಡ ಕಂದ. ಅಮ್ಮ, ಏನು ಹೇಳ್ತೀಯ?
ಅಮ್ಮ, ಎಂತ ಮಾತುಗಳನ್ನಾಡುತ್ತಿವೆ ತಾಯಿ. ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇರುತ್ತಿದ್ದರೆ ಪರಿಣಾಮವೇ ಬದಲಾಗುತ್ತಿತ್ತು. ರಣರಂಗದಲ್ಲಿ ಯಾರಿರುವರು ಆ ಕರ್ಣಾರಿಗಳಿವರು. ಅವರ ತಲೆಯನ್ನು ಕತ್ತರಿಸಿ ವ್ಯೂಹವನ್ನು ಬೇರಿಸಿ ಬರುತ್ತೇನೆ. ಕೊಡೆಯಪ್ಪಣೆಯನ್ನು. ಬೇಡ ಕಂದ. ಮಗನೇ, ಅಮ್ಮ, ನಿನ್ನ ನಾರಿಯಾದ ನಾನು ಕಾರಣವಿಲ್ಲದೆ ನಿನ್ನನ್ನು ತಡೆಯುತ್ತಿಲ್ಲ ಕಂದ. ಮದ ತುಂಬಿದ ಮದ್ದಾನೆಗಳ ಹಿಂಡಿಗೆ ಸಿಂಹದ ಮರಿಯೊಂದು ಹೊಕ್ಕರೆ ಅವುಗಳನ್ನು ಕೊಂದು ಬರಲು ಸಾಧ್ಯವೇನು? ಅವುಗಳ ಕಾಲಡಿಗೆ ಬಿದ್ದು ಸಾವನ್ನಪ್ಪುವುದಲ್ಲದೆ ನೀನು ಹೋಗಿ ಕೊಂದು ಬರಲು ಸಾಧ್ಯವೇನು ಕಂದ? ಮಗನೇ, ಚಕ್ರವ್ಯೂಹವೆಂದರೆ ಸಾಮಾನ್ಯವೇನು? ಮತ್ತೆ ಅಲ್ಲಿ ದ್ರೋಣರು ಕರುಣಾದ್ಯರಿದ್ದಾರೆ ಕಂದ. ನಿನ್ನಂತ ಕಂದರಿಗೆ ಇದು ಬೇಡ ಮಗು, ಹೋಗಬೇಡ ಕಂದ. ಯಾಕೆ ನಡೆಯುತ್ತಿದ್ದೀರಿ ತಾಯಿ? ಯಾಕೆ ತಾಯಿ? ನಿಮ್ಮ ಮಾತನ್ನು ಕೇಳುವಾಗ ಪಶ್ಚಾತ್ತಾಪವಾಗ್ತಾ ಇದೆ ತಾಯಿ. ನಿಮ್ಮ ಮಗ ಯುದ್ಧರಂಗಕ್ಕೆ ಹೊರಟಿದ್ದಾರೆಂಬ ವಿಷಯವನ್ನು ಕೇಳಿ ಸಂತೋಷವಾಗಿ ಕಳುಹಿಸಿಕೊಡುವ ಬದಲಾಗಿ ಈ ಪರಿ ಮಾಡುತ್ತಿದ್ದೀರಲ್ಲ ತಾಯಿ. ಬೇಡ ತಾಯಿ, ಬೇಡ. ಈ ಹಸ್ತಿನಾವತಿಯ ಮಣ್ಣಿಗಾಗಿ ಅದೆಷ್ಟೋ ಕೋಟಿ ಕೋಟಿ ತಾಯಂದಿರು ತಮ್ಮ ಮುದ್ದು ಮಕ್ಕಳನ್ನು ಬಲಿ ಕೊಟ್ಟಿರುವಾಗ ಯಾಕೆ ತಾಯಿ, ಯಾಕೆ ಈ ನಿಮ್ಮ ಮಗನ ಮೇಲೆ ಇಷ್ಟೊಂದು ಮಮಕಾರ? ಹೆದರಬೇಡ ತಾಯಿ. ಈ ಅಭಿಮನ್ಯುವಿನ ಪರಾಕ್ರಮವನ್ನು ಮುಕ್ಕೋಟಿ ದೇವತೆಗಳೇ ನಿಂತು ನೋಡಿ ಶಾಭಾಸ್ ಎನ್ನುವಂತೆ ಹೋರಾಡುತ್ತೇನೆ ತಾಯಿ. ಕವಿಸಿಕೊಡಮ್ಮ, ಮಾತನಾಡುತ್ತಾಯಿ. ಯಾಕೆ ಈ ಮೌನ? ಮಾತನಾಡಮ್ಮ. ಇದು ನನ್ನ ಪ್ರಾರಬ್ಧವೇ ಆಗಿರಬೇಕು. ಎಲ್ಲ
ತಾಯಂದಿರು ತಮ್ಮ ಮಕ್ಕಳು ಯುದ್ಧಕ್ಕೆಂದು ಹೊರಟಾಗ ಅವರ ಹಣೆಗೆ ತಿಲಕವನ್ನಿಟ್ಟು ಕಳುಹಿಸ್ತಾ ಇದ್ರೆ ಈ ನತದೃಷ್ಟಾಭಿಮನ್ಯುವಿಗೆ ತಾಯಿಯ ಆಶೀರ್ವಾದವೇ ಇಲ್ಲ ಅಂತಾಯ್ತಲ್ಲ. ವಿಧಿವಿಲಾಸವೇ ಇರಬೇಕು, ಆದರೆ ಮುಂದಿಟ್ಟ ಹೆಜ್ಜೆಯನ್ನು ಬಿಡಲಾರೆ. ಅವಳ ಪಾದಧೂಳಿಯನ್ನು ಶಿರದಲ್ಲಿ ಧರಿಸಿ ಅದುವೇ ನನಗೆ ಆಶೀರ್ವಾದವನ್ನು ತಿಳಿದು ನಡೆಯುತ್ತೇನೆ ನಿರ್ಧಾರಕ್ಕೆ. ಸಿದ್ಧತೆಯನ್ನು ಮಾಡಿದ್ದೇನೆ. ಇನ್ನು ನಮ್ಮವರು ಬರಲಿಕ್ಕೆ
ಕುರುಕ್ಷೇತ್ರಕ್ಕೆ ತೆರಳಬೇಕಾಗಿದೆ. ಎಲ್ಲಿ ನಮ್ಮ ಸ್ವಾಮಿ ಶ್ರೀ? ಸಾರಥಿ, ಈ ಸಾರಥಿಯನ್ನು ಕರೆದೆ ಅಂತಲ್ಲ, ಹಾ. ಕಾರಣವೇನು ತಿಳಿಸು ನನ್ನಲ್ಲಿ. ಸಾರಥಿ, ತ್ವರಿತವಾಗಿ ಕುರುಕ್ಷೇತ್ರಕ್ಕೆ ತೆರಳಬೇಕಾಗಿದೆ. ರಥವನ್ನು ಸಿದ್ಧಗೊಳಿಸಯ್ಯ. ಅಭಿಮನ್ಯು, ಸಾರಥಿ, ರಥ ಸಿದ್ಧಗೊಂಡಿದೆ, ಏರಿಕೋ. ರಥದ ಸಿದ್ಧತೆಯಾಗಿದೆ ಆಗಿದೆ ಅಲ್ವೇ? ಆದ್ದರಿಂದ ಸಾರಥಿ, ಯುದ್ಧಕ್ಕೆ ತೆರಳುವ ಮುನ್ನ ನನ್ನ ಮನದಲ್ಲಿ ಮಾತಾಪಿತರಿಗೆ ವಂದಿಸಿಕೊಂಡದ್ದಾಗಿದೆ. ಹಿರಿಯರಾದ ಧರ್ಮರಾಯರು ಹಾಗೂ ಭೀಮಸೇನರಿಗೂ ವಂದಿಸಿಕೊಂಡಿದ್ದೇನೆ. ಅಷ್ಟು ಮಾತ್ರ ಸಾಕೆ, ಯುದ್ಧದ ಸಮಯದಲ್ಲಿ ನನ್ನ ಪ್ರಾಣ ರಕ್ಷಕನಾಗಿ, ಸಖನಾಗಿ, ಮಾರ್ಗದರ್ಶಕನಾಗಿ ನಿನಗೆ ನಡೆಯುವ ನಿನಗೆ ಸಸ್ನೇಹ ಪ್ರಣಾಮಗಳು. ಕೊನೆಯದಾಗಿ ಶ್ರೀಕೃಷ್ಣ ಪರಮಾತ್ಮರಿಗೂ ದೇವರ ಕಡೆಗೂ ಕೊಡಬಡುತ್ತಾ ಏರುತ್ತೇನೆ ಅಂತ ಅಭಿಮನ್ಯು, ಸಾರಥಿ, ಹೋಗುತ್ತಿರುವ ರಥವನ್ನು ಪಕ್ಕನೆ ನಿಲ್ಲಿಸಿದ್ದೇನೆ. ಹ್ಮ್, ಏಕೆಂದರೆ ನನ್ನ ಮನಸ್ಸಿನಲ್ಲಿ ಅನುಮಾನ ಕಾಡುತ್ತಿದೆ. ಏನದು? ಅದೋ ಕಾಣುತ್ತಿರುವ ಕುರುಕ್ಷೇತ್ರದಲ್ಲಿ ಸೇರಿರುವ ಸೇನಾ ಸಮುದ್ರವನ್ನು ಒಂದು ಬಾರಿ ನೋಡು. ಏನಾಯ್ತು? ಸಾಕ್ಷಾತ್ ಶಿವಸುತನೇ ದನಗಿಳಿದು ಬಂದರೂ ಆ ಚಕ್ರವ್ಯೂಹವನ್ನು ಭೇದಿಸಲು ಅಸಾಧ್ಯ. ತನ್ನ ಕೊರಳ ಬಲವನ್ನು ಅರಿಯದೆ ಪರ್ವತವನ್ನು ಹೊರಲು ಹೊರಟರೆ ಕೊರಡು ಮುರಿಯುವುದೇ ವಿನಃ ಪರ್ವತ ಮೇಲೆ ಇರುವುದಿಲ್ಲ. ಇಲ್ಲಿ ಸೇರಿದರಲ್ಲ ಸಾಮಾನ್ಯರೇ, ಮತ್ತೆ ದ್ರೋಣಾಚಾರ್ಯ, ಕೃಪಾಚಾರ್ಯ, ಅಶ್ವತ್ಥಾಮ, ಶಲ್ಯ, ಸೈಂಧವ, ಶಕುನಿ, ದುರ್ಯೋಧನ, ದುಶ್ಯಾಸನ, ಕರ್ಣ ಮೊದಲಾದವರಿದ್ದಾರೆ. ಇಂತಹ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಸೇರಿರುವ ಸೇನಾ ಸಮುದ್ರವನ್ನು ನಿನ್ನಿಂದ ಗೆಲ್ಲಲು ಸಾಧ್ಯವಿಲ್ಲ. ಮರಳಿ ಸಾಗೋಣ. ಸಾರಥಿ, ಏನು ಹೇಳ್ತೀರಾ? ಸಾರಥಿ, ನಿನ್ನ ಮಾತನ್ನು ಕೇಳಿದ್ರೆ ಭ್ರಾಂತು ಎನ್ನಬೇಕಾಗುತ್ತದೆ. ಯಾಕೆ? ಕಾಳಗ
ಭಾರತದನುಜ ಅದ್ಭುತ ಆ, ಯುದ್ಧ ಭೂಮಿಯಲ್ಲಿ ನಿನ್ನ ಪರಾಕ್ರಮವನ್ನು ಕಂಡು ಆಶ್ಚರ್ಯಚಕಿತನಾದೆ. ಓಹೋ ಕುಲಕ್ಕೆ ಹಲವರಿ ಯಾಕೆ ನಿನ್ನಂತ ಒಬ್ಬ ರತ್ನವಿದ್ದರೆ ಸಾಕು. ಆ, ಆ ಹಡೆದ ತಂದೆಗೆ ಕೀರ್ತಿ ಸಾರ್ಥಕತೆ. ಆ, ಅದ್ರ ಒಂದು ಮಾತನ್ನು ನೆನಪಿಟ್ಟುಕೋ, ಏನು ಕೌರವೇಶ್ವರನ ಮುಂದೆ ಆ, ಇನ್ನು ಯಾವ ಸಾಹಸ ನಡೆಯೋದು. ಹೊರಡು ನನಗೆ. ಕುರುಕುಲೇಶ, ಹಾ, ನಿನ್ನ ಮಾತು ಸತ್ಯವಾದದ್ದೇ. ಸಾಮಾನ್ಯ ಸಿರಿ ಸಂಪತ್ತಿಗಾಗಿ ಹಾ, ಅಣ್ಣ ತಮ್ಮಂದಿರೆಂಬ ವಾತ್ಸಲ್ಯವನ್ನು ಕರೆದು ಹಾ, ರಣಕ್ಕಿಳಿದವ ನೀನು. ನೀಚ ಹಾ? ಭ್ರಾತೃ ವಾತ್ಸಲ್ಯವನ್ನು ಬಿಟ್ಟವನು ಹಾ. ಮುಂದೆ ಪುತ್ರ ವಾತ್ಸಲ್ಯವನ್ನು ಇಟ್ಟುಕೊಂಡಾನೆ. ಹಾ. ಇದು ತೀಕ್ಷ್ಣವಾದ ಸ್ವರಗಳನ್ನು ಪ್ರಯೋಗಿಸುತ್ತಿದ್ದೇನೆ, ತಡೆದುಕೋ. ಮಾಡುವುದು. ಸೋತೆವಯ್ಯ, ಸೋತೆವು. ಸೋತದ್ದು ಹೇಗೆ ಗೊತ್ತೇ? ಹೇಗೆ ನಿನ್ನನ್ನು ಈ ವಯಸ್ಸಿನಲ್ಲಿ ಕೊಂದರೆ ಆ, ನಮಗೆ ಶಿಶು ಹತ್ಯಾ ದೋಷ ಆಗುತ್ತದೆ. ಅದಕ್ಕೆ ನಮ್ಮವರು ಕೈ ಬಿಟ್ಟದ್ದು ನಿನ್ನನ್ನು. ಆ, ಇರ್ಲಿ, ಈಗ ಬಂದವ ಕೋಲಗುರು ದ್ರೋಣಾಚಾರ್ಯ. ಆಗ್ತದ? ಯುದ್ಧ ಮಾಡು, ಇಲ್ಲದ ಮನೆಗೆ ಸೇರು. ಗುರುಗಳೇ, ಏನು? ನಿಮ್ಮ ಮಾತನ್ನು ಕೇಳುವಾಗ ನನಗೆ ನಗು ಬರ್ತಾ ಇದೆ. ಹೌದಾ? ನಿಮಗೆ ಇತಿಹಾಸ ಚೆನ್ನಾಗಿ ಗೊತ್ತಿಲ್ಲ ಕಾಣ್ತದೆ. ತಿಳಿಸು. ನಾನು ಹೇಳ್ತೇನೆ ಕೇಳಿ. ಹಾ. ಈ ಹಿಂದೆ ಹಾ. ಶಂಬರಾಸುರನೆಂಬ ದಾನವನನ್ನು ಹಾ. ಶ್ರೀಕೃಷ್ಣ ಪರಮಾತ್ಮ ಸುತನಾದಂತಹ ಮನ್ಮಥನು ಕರೆದ. ಹೌದು. ಅಷ್ಟೇ ಯಾಕೆ ಹಾ. ಲೋಕಕಂಟಕನಾಗಿ ಮೆರೆಯುತ್ತಿದ್ದಂತಹ ಹಾ. ತಾರಕಾಸುರನೆಂಬ ದಾನವನನ್ನು ಹಾ. ಶಿವಪಾರ್ವತಿಯ ಸುತನಾದಂತಹ ಹ್ಮ್. ಷಣ್ಮುಖನು ಕರೆದ. ಹಾ. ಇದನ್ನೆಲ್ಲ ನೋಡುವಾಗ ನಮಗೆ ಗೊತ್ತಾಗುವುದು ಇಷ್ಟೇ, ಏನು? ಯುದ್ಧಕ್ಕೆ ಬೇಕಾಗಿರುವುದು ಸಾಮರ್ಥ್ಯ, ಹಾ. ಹೊರತಾಗಿ ವಯಸ್ಸಿನ ಅಂಕೆ ಅಲ್ಲ. ಓಹೋ. ಹಾ. ನಿಮ್ಮಲ್ಲಿ ಧೈರ್ಯವಿದೆ ಎಂದಾದರೆ ನನ್ನ ಬಳಿ ಹೋರಾಡಿ. ಗುರುವಾದ
ನಾನು ನಿನಗೆ ಇತಿಹಾಸದ ಪಾಠ ಮಾಡಬೇಕು? ಬಾ ಬಂದೆ. ನಾವು ಮಾಡಿದ ಕರ್ಮಕ್ಕೆ ನಾವೇ ಹೊಣೆ. ಇರಲಿ, ಹಿಂದೆ ಒಮ್ಮೆ ಏಕಲವ್ಯನ ಹೆಬ್ಬೆರಳನ್ನು ನಾನು ಗುರುದಕ್ಷಿಣೆಯಾಗಿ ಪಡೆದಿದ್ದೆ. ಆ ಕರ್ಮದ ಫಲ ಈಗ ಸಿಕ್ಕಿತು. ನಮ್ಮಲ್ಲಿ ಇದ್ದಾರೆ ಹೋರಾಡೋರು. ಕರ್ಣ, ಭ್ಯೋ ನಮಃ. ಒಳ್ಳೆಯದಾಗಲಿ. ಗುರುಗಳೇ, ಏನು ಕರೆದದ್ದು? ಕರ್ಣ, ಯುದ್ಧವನ್ನು ನಿಲ್ಲಿಸಿದ್ದೇನೆ. ಹಾ. ಏಕೆ ಬಲ್ಲೆಯಾ? ಓ, ಆ ಹುಡುಗನಲ್ಲಿ ನೀವು ಸೋತದ್ದ? ಸೋತದಲ್ಲ, ಮೇಲೆ ನೋಡು. ಸೂರ್ಯ ನೆತ್ತಿಯ ಮೇಲಿದ್ದಾನೆ. ಇದೇನು ಇವತ್ತು ಹೊಸತಲ್ಲವಲ್ಲ? ಕರ್ಣ, ಗುರುಗಳೇ, ಬ್ರಾಹ್ಮಣನಾದ ನಾನು ಹಾ. ಮಧ್ಯಾಹ್ನದ ಹೊತ್ತಿಗೆ ನನಗೆ ಪೂಜೆ ಮಾಡಬೇಕು. ಓಹೋ. ನೀನು ಆ ಹುಡುಗನೊಂದಿಗೆ ಕಾದಾಡು, ನಾನು ನನ್ನ ಪೂಜೆ ಮುಗಿಸಿ ಬರ್ತೇನೆ. ಗುರುಗಳೇ, ನಾವಿದ್ದೇವಲ್ಲ, ಹಾ. ಆ ಹುಡುಗನಲ್ಲಿ ನಾವು ಕಾದಾಡುತ್ತೇವೆ. ಜಯಶೀಲನಾಗಿ ಬಾ.
ನೋಡಿದಿರಾ ಬಾಲಕನ ಸಾಹಸವನ್ನು? ನಾನು ಕಟ್ಟಿದ ಕೋಟೆಯನ್ನು ಚೂರ್ಣಗೊಯ್ದು ಮುಂದೆ ಸಾಗುತ್ತಿದ್ದಾನೆ. ಈತ ಕೇವಲ ಬಾಲಕನಲ್ಲ, ಆ ಈಶ್ವರನಿರಬೇಕು. ಆದರೆ ಕೃಪಾಚಾರ್ಯರೇ, ಯೋಧರೇ, ನಿಮ್ಮಲ್ಲಿ ಸಾಮರ್ಥ್ಯ ಇದ್ದರೆ ಹೋರಾಡಿ, ಇಲ್ಲಾಂದ್ರೆ ಮನೆಗೆ ತೆರಳಿ. ಶಾಬಾಷ್ ಅಭಿಮನ್ಯು, ಶಾಬಾಷ್. ಬನ್ನಿ, ಬನ್ನಿ. ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ. ಆದ್ರೆ ಇದುವರೆಗೆ ಆದದ್ದೇನು? ಏನೂ ಇಲ್ಲ. ಆ ಹುಡುಗ ರಣರಂಗದಲ್ಲಿ ಮೆಳೆದಾಡುವುದು ನೋಡಿದ್ರೆ ನಮಗಿನ್ನು ಉಳಿಗಾಲವಿಲ್ಲ. ಏನು ಮಾಡುದು ಒಂದು ತಿಳಿತಾ ಇಲ್ಲ. ಗುರುಗಳೊಂದು ಮಾತನ್ನು ಹೇಳಿದ್ರು, ನೀ ನಿಶ್ಚಿಂತೆಯಿಂದ ಇರು, ನಿನಗೆ ಚಕ್ರವನ್ನು ನಾ ರಚಿಸುತ್ತೇನೆ, ಜಯವನ್ನು ದೊರಕಿಸಿಕೊಡುತ್ತೇನೆ ಎಂದು. ಆದರೆ ನಾವು ಕುಳಿತಲ್ಲಿಯೇ ಬಾಕಿ. ಯಾರಿದ್ದಾರೋ ಏನು ಮಾಡುದು ಒಂದು ತಿಳಿತಾ ಇಲ್ಲ. ಆಶೀರ್ವಾದವಾಗಲಿ. ಏನಿದು ಅಣ್ಣ? ಹಾ. ಪೌರ್ಣಿಮೆ ಚಂದ್ರನಂತೆ ಕಲಾಪೂರ್ಣವಾದ ನಿನ್ನ ಮುಖ ಹಾ. ರೋಗಸ್ಥ ಚಂದ್ರನಂತಾಗಿದೆ. ಹಾ. ಏನಿದು? ಯುದ್ಧ ಮಾಡಲು ಯಾರಿಲ್ಲವೆಂದು ತಿಳಿಯಿತು. ಹಾ. ಹಾಗಾಗಿ ಇಲ್ಲಿ ಬಂದೆ. ಹ್ಮ್. ಹಾಗಾಗಿ ಇಲ್ಲಿ ಬಂದೆ. ನೀನು ಜೀವನದಲ್ಲಿ ಸೋತದ್ದು ಯಾವಾಗಂದರೆ ಯಾವಾಗದಮ್ಮ? ಬ್ರಾಹ್ಮಣರನ್ನು ನಂಬಿ. ಹ್ಮ್. ಎಲ್ಲಾ ಬ್ರಾಹ್ಮಣರಲ್ಲ, ಹಾ. ನಮ್ಮಲ್ಲಿರುವ ಕೆಲವು ಬ್ರಾಹ್ಮಣರು. ಹ್ಮ್. ಅವರು ಹೇಗೆಂದರೆ ನೀನು ಚಿಂತೆಯಲ್ಲಿರುವಾಗ ಬಂದರು. ಹಾ. ಅರ್ಜುನನೊಬ್ಬ ತಪ್ಪಿದರೆ ಹಾ. ಅವರನ್ನು ನಾವು ಸದೆ ಬೆಳೆಯುತ್ತೆ ಎಂದು ಹ್ಮ್. ಇಲ್ಲಿಂದ ನಡೆದರು. ಹ್ಮ್. ಪುನಃ ಬಂದರು. ಹಾ. ಅಭಿಮನ್ಯುನೊಬ್ಬ ತಪ್ಪಿದರೆ ಮಿಕ್ಕವರನ್ನು ನಾವು ಸದೆ ಬೆಳೆಯುತ್ತೆ ಎಂದು ಹೇಳಿದರು. ಹಾ. ಎಲ್ಲರೂ ತಪ್ಪಿದರೆ ಹಾ. ಅವರಂತೆ ಧರ್ಮದ ಯುದ್ಧ ಮಾಡಲು ಬೇಡ. ಹ್ಮ್. ಬ್ರಾಹ್ಮಣರು ಯುದ್ಧಕ್ಕೆ ಅರ್ಹರಲ್ಲ. ಹಾ. ಯಾಕೆ ಗೊತ್ತುಂಟಾ? ಯಾಕೆ ತಮ್ಮ? ಕೆಂಪಗಿನ ರಕ್ತ ಬೇಡ. ಹಾ. ಕೆಂಪಗಿನ ಮೆಣಸು ಸಹ ಸರಿಯಾಗಿ ಪದಾರ್ಥಕ್ಕೆ ಬಳಸುವವರಲ್ಲ. ಹಾಗಾಗಿ ಗೆಣಸು ತಿನ್ನೋದಕ್ಕೂ ಹಾ. ಮೆಣಸು ತಿನ್ನೋದಕ್ಕೂ ಸಮರ್ಥನಿರುವ ತಮ್ಮ ದುಶ್ಯಾಸನಿರುವಾಗ ನಿನಗೆ ಚಿಂತೆ. ಹಾ. ಕೊಡನ್ನ ಗುರುವಿಲ್ಲವಾ? ಅಮ್ಮ, ನಿನ್ನ ಮಾತನ್ನು ಕೇಳಿ ಆನಂದವಾಯಿತು. ಆ ಅಭಿಮನ್ಯುವನ್ನು ಕರೆಗೊಳಿಸಬೇಕಾದರೆ ನೀನೊಬ್ಬನೇ ಸರಿ. ಹೋಗು, ಜಯಶೀಲರಾಗಿ ಬಾ. ತಪ್ಪಣೆ ಪಡೆದಾಯ್ತು. ಹಾ. ಇಲ್ಲಿ ನಿಲ್ಲೋದು ಸರಿಯಲ್ಲ. ಹಾ. ನೇರವಾಗಿ ರಣರಂಗಕ್ಕೆ ಸೇರುತ್ತೇನೆ. ಸಿಕ್ಕಿಲ್ಲ? ಬಾ ಮುಂದೆ. ಬಂದೆ. ಮಗು, ಯಾರು ಮಗು? ನೀನು ಮತ್ತು ನನ್ನ ಸಂಬಂಧದಲ್ಲಿ ನೀನು ನನಗೆ ಮಗುದಾನೆ. ನನ್ನ ಸಂಬಂಧಕ್ಕೆ ಬೆಂಕಿ ಬಿತ್ತು.
ಅರ್ಜುನನು ಭೀಮನ ಇದ್ದರೆ ಕರಿ ಅವರೊಂದಿಗೆ ಯುದ್ಧ ಮಾಡುತ್ತೇನೆ. ಅವರನ್ನು ತಡೆ ಮಾಡುದು ಈ ದುಶ್ಯಾಸನ ಏನಂದು ಇಡೀ ಪ್ರಪಂಚಕ್ಕೆ ತೋರಿಸುತ್ತೇನೆ. ನಡಿ ಇಲ್ಲಿಂದ, ಮನೆಗೆ ನಡೆದು ಮಲಗು ಅಲ್ಲಿಂದ. ನಾನಂತೂ ಹೊಡೆಯುವುದಿಲ್ಲ. ಒಮ್ಮೆ ಬಿಡು. ಬೇಗ ನಿಂಗೆ ಯುದ್ಧ ಬೇಡ. ಒಮ್ಮೆ ಹೇಳ್ತೇನೆ ಮೇಲೆ. ಹೇಳು. ಏನು ಮಾಡಿದ್ದು ನೀನದು? ನಿನ್ನ ಹೊಡೆತಕ್ಕೆ ನನ್ನ ಅಂಗಾಂಗ ಎಲ್ಲ ನಜ್ಜುಗುಜ್ಜಾಗಿ ಹೋಗಿದೆ. ಈಗ ಯುದ್ಧ ಅಂದ್ರೆ ಹೇಗೇನಾ? ಮತ್ತೆ ಹೇಗೆ? ಮೆಲ್ಲ ಮಾರ, ಸ್ವಲ್ಪ ಮೆಲ್ಲ ಮಾತಾಡು. ನಿನ್ನಷ್ಟು ಪ್ರಾಣ ನನ್ನದಿಲ್ಲ. ಆತಗೆ ತುಂಬಿದ ಸಭೆಯಲ್ಲಿ ನನ್ನ ತಾಯಿಗೆ ಅವಮಾನ ಮಾಡಿದ ನೀನು ನೀಚ. ನಿನ್ನನ್ನು ಸುಮ್ಮನೆ ಬಿಡವಾಗಿತ್ತು. ಆದರೆ ಏನು ಮಾಡಲಿ, ನನ್ನ ದೊಡ್ಡಪ್ಪರಾದ ಭೀಮಸೇನರು ಒಂದು ಪ್ರತಿಜ್ಞೆಯನ್ನು ಮಾಡಿದರು. ಅವರ ಪ್ರತಿಜ್ಞಾಭಂಗವಾಗಬಾರದೆಂದು ನಿನ್ನನ್ನು ಸುಮ್ಮನೆ ಉಳಿಸಿದ್ದೇನೆ. ನನಗೆ ಯುದ್ಧ ಅಲ್ಲ, ನಡೆಯಲಿದೆ. ಏನಿಲ್ಲವೋ? ನಮ್ಮ ಗೆಳೆಯನಾದ ಶಲ್ಯಸುತನನ್ನು ಕರುಣೆ ಇಲ್ಲದೆ ಕೊಂದೆಯಲ್ಲ, ಹಾ. ಅದರ ಪ್ರತೀಕಾರವಾಗಿ ಹ್ಮ್. ನಿನ್ನನ್ನು ಕೊಲ್ಲುವುದಕ್ಕಾಗಿ ಕೌರವ ಪುತ್ರರೆಲ್ಲ ಬಂದಿದ್ದೇವೆ. ಓಹೋ. ನಿನ್ನ ಉದರವನ್ನು ಸೀಳಿ ಹಾ. ನಮ್ಮ ಸಕಲ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸುತ್ತೇವೆ. ಹಾ. ಇದೋ ಬಾಣಗಳ ಮಳೆಯನ್ನು ಸುರಿಸುತ್ತಾನೆ, ತಡೆದುಕೋ. ಬಾ ಮುಂದೆ. ದೇವರೇ, ನನ್ನ ಕಂದನಾದ ಲಕ್ಷ್ಮಣನನ್ನು ಆ ಅಭಿಮನ್ಯು ಕೊಂದರೆ. ಲಕ್ಷಣ ಎದ್ದೇಳು ಕಂದ. ನನ್ನ ಉತ್ತರಾಧಿಕಾರಿಯಾಗಿ ಹಸ್ತಿನಾವತಿಯ ಸಿಂಹಾಸನದಲ್ಲಿ ವಿರಾಜಿಸಬೇಕಾದ ನಿನಗೆ ಆ ಹಾಗೆಗಳ ಅಸ್ತ್ರಕ್ಕೆ ಸಿಲುಕಿ ಅಸುನೀಗಿದ್ಯಾ ಮಗನೇ? ಅತಿರಥರಿದ್ದರು ನನ್ನ ಕಂದನಾದ ನಿನ್ನನ್ನು ಕೊಂದರೆ. ಅಯ್ಯೋ, ಎದ್ದೇಳು ಕಂದ, ಒಮ್ಮೆ ಮಾತನಾಡು ಕಂದ. ಸಾಲದೆ ಆ 5 ಪಾಂಡವರಿಗೆ ಅಭಿಮನ್ಯುನಂತಹ ಮಗ. ಅಯ್ಯೋ, ಇಂಥ ಕೀಚಕರನ್ನು ನಂಬಿ ನನ್ನ ಸರ್ವನಾಶವನ್ನು ನಾನೇ ಮಾಡಿಕೊಂಡಿರೆ. ಎದ್ದೇಳು ಕಂದ, ಎದ್ದೇಳು. ತಕ್ಷಣ ಒಮ್ಮೆ ಎದ್ದೇಳು ಕಂದ, ಮಾತನಾಡು ಕಂದ. ದೊಡ್ಡ ಗ್ರಾಚಾರ ಆಯ್ತಲ್ಲಿದು. ಕತ್ತಲಲ್ಲಿ ಸಿಕ್ಕಿದ ಅಡಿಕೆಂತಾಗಿದೆ ನನ್ನ ಈ ಪರಿಸ್ಥಿತಿ. ಹಿಂದೆ ಹೋದರೆ ಆ ಕೌರವ ನನ್ನ ಮಾನ ತೆಗಿತಾನೆ, ಮುಂದೆ ಹೋದರೆ ಅವನನ್ನ ಪ್ರಾಣ ತೆಗಿತಾನೆ. ಇದಕ್ಕೊಂದು ನಾನು ಈಗ ಕಾರ್ಯ ಮಾಡ್ಬೇಕಲ್ಲ. ಅಯ್ಯ ಕರ್ಣ, ಗುರುಗಳೇ, ವಂದಿಸಿಕೊಂಡಿದ್ದೇನೆ. ಒಳ್ಳೇದಾಗಲಿ. ಗುರುಗಳೇ, ಇವತ್ತೇನು ಪೂಜೆಗೆ ಹೋಗ್ಲಿಕ್ಕುಂಟಾ? ಪೂಜೆ ಅಲ್ಲ ಕರ್ಣ, ಮತ್ತೆ ನಿನ್ನಿನ್ನೊಂದು ಕಾರ್ಯ ಆಗಬೇಕು. ಹೇಳಿ. ಕರ್ಣ, ಆ ಅಭಿಮನ್ಯುವಿನ ಕರದಲ್ಲಿ ಚಾಪಿರೋ ತನಕ ಹಾ. ನಾವೇನು ಮುಕ್ಕೋಟಿ ದೇವರು ಬಂದರು ಅವನನ್ನು ಜಯಿಸಲಾರರು. ಹಾಗಿರುವುದರಿಂದ ನಾವು ಅವನನ್ನು ಹೋರಾಡುವಾಗ
ನೀನು ಹಿಂದಿನಿಂದ ಬಂದವನ ಕರದ ಚಾಪ ಕಡಿಯಬೇಕು. ನೀನು ಅವನ ಕರದ ಚಾಪ ಕಡಿದೆ ಅಂತಾದರೆ ಜಯ ನಮ್ಮದೇ. ಗುರುಗಳೇ, ಕರ್ಣ ಸೋಮವಂಶ ಮುನಿವಿರಾಕೆಂದು ಭೂಭುಜ ಸೋಮಾಗ್ರಗಣ್ಯನೆಂದು ಎಲ್ಲರೂ ಕೌರವೇಂದ್ರನನ್ನು ಹಾಡಿ ಹೊಗಳಿದ್ದಾರೆ. ನನಗೆಂತಹ ಸೋಲೆ ಪ್ರಾಪ್ತವಾದರೂ ಸರಿ, ಅಧರ್ಮಕ್ಕಿಳಿಯುವುದಿಲ್ಲವೆಂದಿದ್ದಾನೆ ಕೌರವ. ಹೌದು. ಈ ಕುರುಕ್ಷೇತ್ರದಲ್ಲಿ ನಡೆಯುತ್ತಿರುವ ಈ ಧರ್ಮ ಯುದ್ಧದಲ್ಲಿ ಕಿಂಚಿತ್ ಕಳಂಕವಾದರೂ ಸರಿ, ಅದು ಸೂರ್ಯ ಚಂದ್ರರಿರುವ ತನಕ ಮಾಸದೆ ಉಳಿದೀತು. ಇಂದಿನ ಈ ಇತಿಹಾಸದಲ್ಲಿ ನನಗೊಂದು ಕಳಂಕ ಬರಬೇಕೆಂಬುದು ನಿಮ್ಮ ಅಭಿಪ್ರಾಯವೇ? ಛೇ, ಇಲ್ಲ. ನಿಮ್ಮಂತಹ ಪ್ರಾಜ್ಞರು ಈ ರೀತಿ ತಿಳಿಯಬಹುದೇ? ಇಲ್ಲ, ಇದು ನನ್ನಿಂದ ಆಗದ ಕೆಲಸ. ಗುರುಗಳೇ, ಈಗ ಆಜ್ಞಾಪಿಸುತ್ತಿರುವ ನಾನು ಸೇನಾಧಿಪತಿ. ಈ ಕಾರ್ಯದಲ್ಲಿ ಅಧರ್ಮವಿದ್ರು ಅದು ನಮ್ಮ ಹಿರಿಯರಾದ ಕೌರವನ ತಲೆಗೆ. ಹೌದು. ನಿನ್ನ ಕೆಲಸ ಎಷ್ಟಷ್ಟು ಮಾಡು. ಗುರುಗಳೇ, ನೀವು ಹೇಳಿದಂತೆ ನಡೆಯುತ್ತೆ. ನನ್ನ ಕರದ ದಾಸನ್ನು ಕಡಿದೆಯ ಧೂರ್ತ ಕರದ ದನಸು ಮುರಿದರೆ ಏನಾಯ್ತಂತೆ? ಇದೋ 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 ಈ ಖಡ್ಗದಿಂದ ನಿನ್ನ ತಲೆಯನ್ನು ಕತ್ತರಿಸುತ್ತೇನೆ. ಬಾ ಮುಂದೆ. ಇವನನ್ನು ಕೊಲ್ಲಲು ನಾನೇಕೆ? ನಮ್ಮ ಪಕ್ಷದಲ್ಲಿ ಕೂತು ಉಣ್ಣುವರು ಬೇಕಾದಷ್ಟು ಜನ ಇದ್ದಾರೆ. ಅವರಿಗೂ ಒಂದು ಅವಕಾಶ ಮಾಡಿಕೊಡು. ಬರಲಾರೆಯ? ಏರಲಾರೆಯ? ಇದು ನನ್ನ
ಹಲವು ಗದಗಳದಾಗಿತ್ತು ಮರಿಯನು ಹಲವು ಗದಗಳದಾಗಿತ್ತು ಮರಿಯನು ಕೊಲಿಸಿದನು ಕಳುಹಿದ ಹೊಳೆವ ನೀರನ ಕರೆದರೋ ಕರೆದರೋ ಹಲವು ಗಜ ಒಂದಾಗಿ ಸಿಂಹದ ಮರಿಯನ್ನು ಕೊಂದಂತಾಯಿತು. ಹಲವು ಸರ್ಪಗಳು ಸೇರಿ ರಣಹದ್ದಿನ ಮರಿಯನ್ನು ಕೊಂದಂತಾಯಿತು. ಈತ ಕೇವಲ ಅಭಿಮನ್ಯುವಲ್ಲ, ಹಿಂದೆ ಅವರು ಹೇಳಿದ್ರು ಈತ ಭಾರತ ರತ್ನ ಎಂದು. ನುಡಿದಂತೆ ನಡೆದಿದ್ದಾನೆ. ಇರಲಿ, ನಾವೆಲ್ಲ ಅಭಿಮನ್ಯನ ಆತ್ಮಕ್ಕೆ ಚಿರಶಾಂತಿ ಕೋರೋಣ.